Good morning, student. Yesterday class we discussed about the brief introduction about the human health and disease. Who is the father of Indian system of medicine and who demonstrated the blood circulation? What are the main factors for affecting the health and the discussion ಮಾಡಿದ್ವಿ. Next and how to maintain a good health ಅಂತ ಹೇಳಿದ್ವಿ. Next ಅದೇ ತರ classification of diseases ಅಂತ explain ಮಾಡಿದ್ವಿ. Today class we discuss about the very important topic common diseases in man. Common diseases in man. A disease can spread through various organisms like bacteria, fungi, protozoa, helminthic, and virus. The disease can spread through various organisms like bacteria irbodu, fungi irbodu, protozoa irbodu, helminthic irbodu, and virus. Which there are many wide range of organisms. These are wide range of organisms. It is mainly for causing the diseases. ಅದಕ್ಕೆ ಏನಾಯ್ತಂದ್ರೆ ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಪ್ಯಾಥೋಜನ್ ಅಂತ ಹೇಳ್ತೀವಿ. ಪ್ಯಾಥೋಜನ್ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್. The disease causing organisms are commonly called as pathogen ಅಂತ ಹೇಳ್ತೀವಿ. It is a main for causing the disease. ನಮಗೆ ಯಾವುದೇ ಒಂದು ವೈರಲ್ ಡಿಸೀಸ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಪ್ಯಾಥೋಜನ್. ಅದೇ ತರ ನಮಗೆ ಒಂದು ಫಂಗಲ್ ಡಿಸೀಸ್ ಬರ್ತಿದೆ ಅಂದ್ರೆ ಪ್ಯಾಥೋಜನ್. ಪ್ಯಾಥೋಜನ್ ಮೀನ್ಸ್ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಆರ್ ಕಾಮನ್ಲಿ ಕಾಲ್ಡ್ as pathogen ಅಂತ ಹೇಳ್ತೀವಿ. Most of the pathogen are parasitic in nature. Most of the pathogens are parasitic in nature. They live within the host. First ಏನಂದ್ರೆ most of the pathogens are parasitic in nature ಅಂತ ಹೇಳ್ತೀವಿ. They live within the host ಅಂತ ಹೇಳ್ತೀವಿ. Why they live within the host ಅಂದ್ರೆ for ಏನಂದ್ರೆ ಮೆಚುರೇಷನ್ ಇರಬಹುದು. ಮೆಚುರೇಷನ್ ಇರ್ಬೋದು, ರಿಪ್ರೊಡಕ್ಷನ್ ಇರ್ಬೋದು. ಅದೇ ತರ ಮೆಚುರೇಷನ್ ಗೆ ಹೆಲ್ಪ್ ಮಾಡುತ್ತೆ ಹೋಸ್ಟ್ ಸೆಲ್ಸ್. ನೆಕ್ಸ್ಟ್ ಅದೇ ತರ ರಿಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ನಾವು ಅವೆಲ್ಲ ಏನಾಗುತ್ತೆ ಅಂದ್ರೆ ಯಾವುದೇ ಪ್ಯಾಥೋಜನ್ ನಮ್ಮ ಬಾಡಿ ಒಳಗೆ ಸ್ಪ್ರೆಡ್ ಆಗ್ತಿದೆ, ಪ್ಯಾಥೋಜನ್ ಜಾಸ್ತಿ ಆಗ್ತಿದೆ, ತನ್ನ ಲೈಫ್ ನ ಜಾಸ್ತಿ ಮಾಡ್ಕೊಂತಿದ್ದಾವೆ, ಮೆಚುರೇಷನ್ ಜಾಸ್ತಿ ಮಾಡ್ಕೊಂತಿದ್ದಾವೆ, ರಿಪ್ರೊಡಕ್ಷನ್ ಜಾಸ್ತಿ ಆಗ್ತಿದಾವೆ ಅಂದ್ರೆ ಏನಾಗ್ತದೆ ಚೇಂಜ್ ಇನ್ ವೈಟಲ್ ಚೇಂಜಸ್ in morphological, physiological, activity of man. ಯಾವುದೇ ಪ್ಯಾಥೋಜನ್ ಒಬ್ಬ ವುಮೆನ್ ಬಾಡಿ ಎಂಟ್ರಿ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಅವು ಮೆಚುರೇಷನ್ ಆಗ್ತಿರ್ತವೆ, ತನ್ನ ರಿಪ್ರೊಡಕ್ಷನ್ ಮಾಡ್ಕೊಂಡಿದ್ದಾರೆ. ಆ ರಿಪ್ರೊಡಕ್ಷನ್ ಮಾಡ್ತಿದ್ದೇವೆ, ಮೆಚುರೇಷನ್ ಆಗ್ತಿದ್ದಾವೆ ಅಂದ್ರೆ ವೈಟಲ್ ಚೇಂಜ್ ಇನ್ ಮಾರ್ಫಾಲಜಿಕಲ್ ಅಂದ್ರೆ ಅವನಿಗೆ ಏನಾಗುತ್ತೆ ಅಂದ್ರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಸಮೇತ ಚೇಂಜ್ ಆಗುತ್ತೆ. ಅದೇ ತರ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಸಮೇತ ಚೇಂಜ್ ಆಗುತ್ತೆ. ಅಂಡ್ ಆಕ್ಟಿವಿಟಿ ಆಫ್ ಮ್ಯಾನ್ ಅಂತ ಹೇಳ್ತೀವಿ. ಇದು ಏನಪ್ಪ ಕೊಡುತ್ತೆ, ಯಾವುದೇ ಒಂದು ಪ್ಯಾಥೋಜನ್ ಹೋಸ್ಟ್ ಇದೆ ಅಂದ್ರೆ ದೇ ಲಿವ್ ವಿತ್ ಇನ್ ದ ಎನ್ವೈರನ್ಮೆಂಟ್ ಆಫ್ ದಿ ಹೋಸ್ಟ್.
The pathogen adjust the life environment of the host cell. ಯಾವುದು ಪ್ಯಾಥೋಜನ್ ಹೋಸ್ಟ್ ಒಳಗೆ ಇರುತ್ತೋ ಆ ಎನ್ವೈರನ್ಮೆಂಟ್ ಗೆ ಫುಲ್ ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ಫಾರ್ ಸರ್ವಿಂಗ್ ಫುಡ್ ಮೆಟೀರಿಯಲ್ ಇರ್ಬೋದು, ಫಾರ್ ರಿಪ್ರೊಡಕ್ಷನ್ ಇರ್ಬೋದು, ಫಾರ್ ಮೆಚುರೇಷನ್ ಇರ್ಬೋದು. ಇದಕ್ಕೆ ಏನಂತಂದ್ರೆ ಡಿಸೀಸ್ ಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ ಅಂದ್ರೆ ನಾವಿಲ್ಲಿ ಹೇಳಿದ್ವಿ ಯಾವ ತರ ಡಿಸೀಸ್ ಬರುತ್ತೆ ಅಂತ ಹೇಳಿದ್ವಿ. ಡಿಸೀಸ್ ಕಮ್ ಫ್ರಮ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ. ಅದೇ ತರ ಡಿಸೀಸ್ ಕಮ್ ಫ್ರಮ್ ಫಂಗೈ ಅಂತ ಹೇಳಿದ್ವಿ. ಅದೇ ತರ ಡಿಸೀಸ್ ಕಮ್ ಫ್ರಮ್ ವೈರಸ್ ಅಂತ ಹೇಳಿದ್ವಿ. ಅದೇ ತರ ಡಿಸೀಸ್ ಕಮ್ ಫ್ರಮ್ ಪ್ರೋಟೋಜೋವಾ ಅಂತ ಹೇಳಿದ್ವಿ. ಅದೇ ತರ ಡಿಸೀಸ್ ಕಮ್ ಫ್ರಮ್ ಎಲ್ಮೆಂಟಿಕ್ ಅಂತ ಹೇಳಿದ್ವಿ. ಅವು ಯಾವ್ಯಾವ ಅಂತ ನೋಡೋಣ. ಬ್ಯಾಕ್ಟೀರಿಯಲ್ ಡಿಸೀಸಸ್. ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ನಾವು ಯಾವ್ದಪ್ಪ ಹೇಳ್ತೀವಿ? ಟೈಫಾಯ್ಡ್, ನಿಮೋನಿಯಾ. ಏನಂತಂದ್ರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ಟೈಫಾಯ್ಡ್ ಇರ್ಬೋದು, ನಿಮೋನಿಯಾ. ಅದೇ ತರ ವೈರಲ್ ಡಿಸೀಸ್. ವೈರಲ್ ಡಿಸೀಸ್ ಏನಂತಂದ್ರೆ ಕಾಮನ್ ಕೋಲ್ಡ್. ಆಮೇಲೆ HIV ಇರ್ಬೋದು. ಅದೇ ತರ HIV ಅಂದ್ರೆ ಏಡ್ಸ್ ಅಂತೇಳಿ ಕರಿತೀವಿ. ಅದೇ ತರ ಹೆಪಟೈಟಿಸ್ ಇರ್ಬೋದು. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಪ್ರೋಟೋಜೋವಾ ಡಿಸೀಸ್. ಪ್ರೋಟೋಜೋವಾ ಡಿಸೀಸ್, ಮಲೇರಿಯಾ, ಅಮೀಬಾಯ್ಸಿಸ್, ಅದೇ ತರ ಹೆಲ್ಮೆಂಟಿಕ್ ಡಿಸೀಸ್. Ascariasis, filariasis, ಅದೇ ತರ ವೈರಲ್ ಫಂಗಲ್ ಡಿಸೀಸ್ ಅಂದ್ರೆ ರಿಂಗ್ ವರ್ಮ್. ನಾವೇನ್ ಹೇಳಿದ್ರೆ ಡಿಸೀಸ್ ಕ್ಯಾನ್ ಬಿ ಸ್ಪ್ರೆಡ್ ಥ್ರೂ ಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ, ಫಂಗೈ ಅಂತ ಹೇಳಿದ್ವಿ, ವೈರಸ್ ಅಂತ ಹೇಳಿದ್ವಿ, ಪ್ರೋಟೋಜೋವಾ ಅಂತ ಹೇಳಿದ್ವಿ, ಅಂಡ್ ಹೆಲ್ಮೆಂಟಿಕ್ ಡಿಸೀಸ್, ಹೆಲ್ಮೆಂಟಿಕ್ ಅಂತ ಹೇಳಿದ್ವಿ. ಅದರೊಳಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಬ್ಯಾಕ್ಟೀರಿಯಲ್ ಡಿಸೀಸಸ್ ಯಾವಪ್ಪ? ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ಟೈಫಾಯ್ಡ್ ಇರ್ಬೋದು, ನಿಮೋನಿಯಾ. ಈ ಎಕ್ಸಾಂಪಲ್ ಕೇಳ್ತಾರೆ, ಗಿವ್ ಎನಿ ಟು ಎಕ್ಸಾಂಪಲ್ಸ್ ಆಫ್ ಬ್ಯಾಕ್ಟೀರಿಯಲ್ ಡಿಸೀಸ್, ಗಿವ್ ಎನಿ ಟು ಎಕ್ಸಾಂಪಲ್ ಆಫ್ ವೈರಲ್ ಡಿಸೀಸ್, ಗಿವ್ ಎನಿ ಟು ಎಕ್ಸಾಂಪಲ್ ಆಫ್ ಪ್ರೋಟೋಜೋವಾ ಡಿಸೀಸ್, ಗಿವ್ ಟು ಎಕ್ಸಾಂಪಲ್ ಆಫ್ ಹೆಲ್ಮೆಂಟಿಕ್ ಡಿಸೀಸ್ ಅಂತ ಮೇ ಬಿ ಆಸ್ಕಿಂಗ್ ಕ್ವಶನ್. ಹೋಮ್ವರ್ಕ್. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ಟೈಫಾಯ್ಡ್. ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದ್ರೆ ಟೈಫಾಯ್ಡ್. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ನಿಮೋನಿಯಾ. ಟೈಫಾಯ್ಡ್, ನಿಮೋನಿಯಾ, ದೀಸ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್. ಅದೇ ತರ ವೈರಲ್ ಡಿಸೀಸ್ ಅಂದ್ರೆ ಕಾಮನ್ ಕೋಲ್ಡ್ ಅಂತೀವಿ. ಕಾಮನ್ ಕೋಲ್ಡ್ ಬರುತ್ತೆ, ಏಡ್ಸ್ ಇರ್ಬೋದು, ಅದೇ ತರ ಹೆಪಟೈಟಿಸ್. ದೀಸ್ ಆರ್ ಆಲ್ ವೈರಲ್ ಡಿಸೀಸಸ್. ಅದೇ ತರ ಪ್ರೋಟೋಜೋವನ್ ಡಿಸೀಸ್. ದಿ ಡಿಸೀಸ್ ಕಮ್ ಫ್ರಮ್ ದಿ ಪ್ರೋಟೋಜೋವನ್ಸ್ ಲೈಕ್ ಮಲೇರಿಯಾ. ಅದು ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಮೀಬಾಯ್ಸಿಸ್. ಇದು ಸಮೇತ, ಇವೆರಡು ಸಮೇತ ಇಟ್ ಇಸ್ ಎ ಪ್ರೋಟೋಜೋವನ್ ಡಿಸೀಸ್. ಅದೇ ತರ ಹೆಲ್ಮೆಂಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಲೈಕ್ ಆಸ್ಕ್ಯಾರಿಸಿಸ್. ಅಂದ್ರೆ ಏನಂತಂದ್ರೆ ಆಸ್ಕ್ಯಾರಿಸಿಸ್ ಮತ್ತೆ ಫಿಲೇರಿಸ್, ಇವನ್ನೆಲ್ಲರೂ ಸಮೇತ ಕಾಮನ್ ಡಿಸೀಸ್ ನಾವು ನೋಡಿರ್ತೀವಿ. ಫಿಲೇರಿಸಿಸ್ ಅಂದ್ರೆ ಎಲಿಫ್ಯಾಂಟಿಸಿಸ್ ಅಂತ ಹೇಳ್ತೀವಿ. ಅದೇ ತರ ಫಂಗಲ್ ಡಿಸೀಸ್, ವೆರಿ ಇಂಪಾರ್ಟೆಂಟ್. ಫಂಗಲ್ ಡಿಸೀಸ್ ಅಂದ್ರೆ ರಿಂಗ್ ವರ್ಮ್. These are all the diseases ಅಂತ ಹೇಳ್ತೀವಿ. First we move on to the bacterial disease.
ಬ್ಯಾಕ್ಟೀರಿಯಲ್ ಡಿಸೀಸ್ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಟೈಫಾಯ್ಡ್. ಟೈಫಾಯ್ಡ್ ಪ್ಯಾಥೋಜನ್ ಯಾವಪ್ಪ? ಫಸ್ಟ್ ನಾವು ಯಾವುದೇ ಡಿಸೀಸ್ ಹೇಳ್ಬೇಕಾದ್ರೆ ಫಸ್ಟ್ ಪ್ಯಾಥೋಜನ್ ಹೇಳ್ತೀವಿ, ಆಮೇಲೆ ಸೈಟ್ ಆಫ್ ಇನ್ಫೆಕ್ಷನ್ ಹೇಳ್ತೀವಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಳ್ತೀವಿ, ಸಿಂಪ್ಟಮ್ಸ್ ಹೇಳ್ತೀವಿ, ಆಮೇಲೆ ಪ್ರಿವೆಂಟಿವ್ ಮೆಜರ್ಸ್ ಹೇಳ್ತೀವಿ. ಯಾವುದೇ ಡಿಸೀಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಪ್ಯಾಥೋಜನ್ ಯಾವಪ್ಪ? ಸಾಲ್ಮೊನೆಲ್ಲಾ, ಸಾಲ್ಮೊನೆಲ್ಲಾ ಟೈಫಿ. ಅದೇ ತರ ಸೈಟ್ ಆಫ್ ಇನ್ಫೆಕ್ಷನ್ ಸ್ಮಾಲ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್. ಅದೇ ತರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳ್ತೀವಿ? ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನು ಹೇಳ್ತೀವಿ? ಸಸ್ಟೈನ್ಡ್ ಫೀವರ್. ಸಸ್ಟೈನ್ಡ್ ಫೀವರ್ ಅಂತ ಹೇಳ್ತೀವಿ. ಹೆಡೇಕ್. ಅದೇ ತರ ಹೆಡೇಕ್ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಹೇಳ್ತೀವಿ ಅಂದ್ರೆ ಅಬ್ಡಾಮನ್ ಪೇನ್. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಲಾಸ್ ಆಫ್ ಅಪೆಟೈಟ್. ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತೀವಿ. ಮತ್ತೆ ಕಾನ್ಸ್ಟಿಪೇಷನ್ ಅಂತ ಸಮೇತ ಹೇಳ್ತೀವಿ. ಫಸ್ಟ್ ಟೈಫಾಯ್ಡ್, ಇಟ್ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಇಟ್ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಇದಕ್ಕೆ ಇನ್ನೊಂದು ನೇಮ್ ಕಾಣ್ತೀವಿ, ಎಂಟರಿಕ್ ಫೀವರ್. ಫಸ್ಟ್ ನೋಡ್ರಿ, ಟೈಫಾಯ್ಡ್ ಇಟ್ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಟೈಫಾಯ್ಡ್ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಅನದರ್ ನೇಮ್ ಫಾರ್ ಟೈಫಾಯ್ಡ್ ಅಂದ್ರೆ ಎಂಟರಿಕ್ ಫೀವರ್ ಅಂತ ಸಮೇತ ಕರಿತೀವಿ. ಇನ್ನೊಂದು ನೇಮ್ ಏನಂದ್ರೆ ಎಂಟರಿಕ್ ಫೀವರ್ ಅಂತ ಕರಿತೀವಿ. ಇದಕ್ಕೆ ಇಟ್ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ? ಪ್ಯಾಥೋಜನ್. ಇಲ್ಲಿ ಟೈಫಾಯ್ಡ್ ನ ಕಾಸ್ ಮಾಡುವಂತ ಆರ್ಗಾನಿಸಮ್ಸ್ ಯಾವಪ್ಪ? ಸಾಲ್ಮೊನೆಲ್ಲಾ ಟೈಫಿ. ವೆರಿ ಇಂಪಾರ್ಟೆಂಟ್, ಸಾಲ್ಮೊನೆಲ್ಲಾ ಟೈಫಿ. Genus always written as a capital letter, species always written in a small letter. Mention should be ಬರೀಲೇಬೇಕು, ಇಲ್ಲಾಂದ್ರೆ ಅಂಡರ್ಲೈನ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ದಟ್ ಈಸ್ ಪ್ಯಾಥೋಜನ್ ಆದ ಟೈಫಾಯ್ಡ್ ಗೆ ಸಾಲ್ಮೊನೆಲ್ಲಾ ಟೈಫಿ. ಪ್ಯಾಥೋಜನ್ ಆದಪ್ಪ ಅಂದ್ರೆ ಸಾಲ್ಮೊನೆಲ್ಲಾ ಟೈಫಿ. ಸೈಟ್ ಆಫ್ ಇನ್ಫೆಕ್ಷನ್, ಯಾವ ರೀಜನ್ ಗೆ ಇನ್ಫೆಕ್ಷನ್ ಮಾಡುತ್ತೆ, ಯಾವ ಪಾರ್ಟ್ ಇನ್ಫೆಕ್ಷನ್ ಮಾಡುತ್ತೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಯಾವ ಇನ್ಫೆಕ್ಷನ್ ಮಾಡುತ್ತೆ? ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಇದು ಡಿಸೀಸ್ ಯಾವ ತರ ಟ್ರಾನ್ಸ್ಮಿಷನ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಥ್ರೂ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಏನಪ್ಪಾ ಅಂದ್ರೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ್ದಪ್ಪ ಅಂದ್ರೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಏನಪ್ಪಾ? ಸಸ್ಟೈನ್ಡ್ ಫೀವರ್ ಅಂತ ಹೇಳ್ತೀವಿ. ಸಸ್ಟೈನ್ಡ್ ಫೀವರ್ ಅಂದ್ರೆ ಇಲ್ಲೇನ್ ಹೇಳ್ತಂದ್ರೆ ಅಪ್ ಟು ಟೆಂಪರೇಚರ್ ಹೇಳ್ತಂದ್ರೆ 39 ಡಿಗ್ರಿ ವರೆಗೂ 39 to 40 ಡಿಗ್ರಿ ವರೆಗೂ ಟೆಂಪರೇಚರ್ ರೈಸ್ ಆಗುತ್ತೆ. 3 to 4 days of fever ಕಂಟಿನ್ಯೂಸ್ ಇರುತ್ತೆ. ಸಸ್ಟೈನ್ಡ್ ಫೀವರ್ ಫಾರ್ 39 ಡಿಗ್ರಿ to 40 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಫಸ್ಟ್ ಸಿಂಪ್ಟಮ್ಸ್. ಸೆಕೆಂಡ್ ಏನಂತಂದ್ರೆ ಹೆಡೇಕ್. ಫೀವರ್ ಬಂದಿದೆ ಅಂದ್ರೆ ಹೆಡೇಕ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಅಬ್ಡಾಮಿನಲ್ ಪೇನ್. ಅಬ್ಡಾಮಿನಲ್ ಪೇನ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಅಪೆಟೈಟ್ ಅಂದ್ರೆ ಹೊಟ್ಟೆ ಹಸಿವಾಗಲ್ಲ. ಲಾಸ್ ಆಫ್ ಹೆಪಟೈಟಿಸ್ ಅಂದ್ರೆ ಅವನಿಗೆ ಹೊಟ್ಟೆ ಹಸಿವಾಗಲ್ಲ. ಕಾನ್ಸ್ಟಿಪೇಷನ್ ಅಂದ್ರೆ ಡಿಫಿಕಲ್ಟಿ ಟು ರಿಮೂವ್ ದಿ ಫೀಕಲ್ ಮ್ಯಾಟರ್. ಕಾನ್ಸ್ಟಿಪೇಷನ್ ಅಂದ್ರೆ
ಡಿಫಿಕಲ್ಟಿ ಟು ರಿಮೂವ್ ದಿ ಫೀಕಲ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್ ಅಂತ ಹೇಳ್ತೀವಿ. ಇದೇನಾದ್ರು ಜಾಸ್ತಿ ಆದ್ರೆ ಏನಪ್ಪ ಆಗುತ್ತೆ? ಇಂಟೆಸ್ಟೈನಲ್ ಪರ್ಕ್ಯುರೇಷನ್ in severe cases. ಏನಪ್ಪಾ ಅಂತಂದ್ರೆ ಇವೆಲ್ಲ ಸಿಂಪ್ಟಮ್ಸ್ ತೋರಿಸುತ್ತೆ. ನಾವೇನಾದ್ರು ನೀಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಕ್ಲಾಸ್ ಏನಾಗುತ್ತೆ? ಇಂಟೆಸ್ಟೈನಲ್ ಪರ್ಕ್ಯುರೇಷನ್ ಆಗುತ್ತೆ. ಇನ್ ಸಿವಿಯರ್ ಕೇಸಸ್ ಇಟ್ ಲೀಡ್ಸ್ ಟು ಡೆತ್ ಅಂತ ಹೇಳ್ತೀವಿ. It leads to death. What is the confirmatory test of typhoid ಅಂತ ಹೇಳ್ತೀವಿ? Confirmatory test ವೈಡಾಲ್ ಟೆಸ್ಟ್ ಅಂತ ಹೇಳ್ತೀವಿ. ನಿಮ್ಮ ಎಲ್ಲಾ ಸಿಟಿ ಒಳಗೆ ಕೇಳ್ತಾರೆ ವಾಟ್ ಈಸ್ ದ ಕನ್ಫರ್ಮೇಟಿವ್ ಟೆಸ್ಟ್ ಆಫ್ ದಿ ಟೈಫಾಯ್ಡ್ ಅಂತ ಕೇಳಿದ್ರೆ ವೈಡಾಲ್ ಟೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಏನಪ್ಪ ಟೈಫಾಯ್ಡ್ ಗೆ ನಿಕ್ ನೇಮ್ ಏನಿದೆ? ಮೇರಿ ಮಿಲನ್ ಆ ಟೈಫಾಯ್ಡ್ ಮೇರಿ ಅಂತ ಸಮೇತ ಕರೀತೀವಿ. ಟೈಫಾಯ್ಡ್ ಮೇರಿ ಮೇರಿ ಮಿಲನ್ ಅಂತ ಕರೀತೀವಿ. ಏನಪ್ಪ ಈ ಯಾರಪ್ಪ? ಶಿ ಇಸ್ ಎ ಫಸ್ಟ್ ವೆಕ್ಟರ್. ಫಾರ್ ಟೈಫಾಯ್ಡ್. She was a first vector for typhoid. He was professionally cook. His profession is cook. She is a transmitted disease for many years. She transmitted disease for many years. She prepared food. Ade food prepare madalaga food alle ಎಷ್ಟು ಜನಕ್ಕೆ many years ಏನಾಗುತ್ತೆ ಟೈಫಾಯ್ಡ್ ನ ಟ್ರಾನ್ಸ್ಮಿಟೆಡ್ ಮಾಡ್ತಾರೆ. was a first vector ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂದ್ರೆ it is all about the story of the typhoid. ನೋಡ್ರಿ ಟೈಫಾಯ್ಡ್ it is a bacterial disease. Typhoid it is a bacterial disease. ಇದು ಯಾವ ಶೇಪ್ ಬ್ಯಾಕ್ಟೀರಿಯಾ ಅಂತಂದ್ರೆ ರಾಡ್ ಶೇಪ್ ಬ್ಯಾಕ್ಟೀರಿಯಾ. ವೆರಿ ಇಂಪಾರ್ಟೆಂಟ್. ರಾಡ್ ಶೇಪ್ ಬ್ಯಾಕ್ಟೀರಿಯಾ ಇರ್ತವೆ. ಟೈಫಾಯ್ಡ್ ಇನ್ನೊಂದು ಏನ್ ಕರಿತೀವಿ? ದಟ್ ಈಸ್ ಎಂಟರಿಕ್ ಫೀವರ್. ಟೈಫಾಯ್ಡ್ ಇನ್ನೊಂದು ಏನ್ ಕರಿತೀವಿ? ದಟ್ ಈಸ್ ಎಂಟರಿಕ್ ಫೀವರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾಥೋಜನ್ ಏನಪ್ಪ? ಇಲ್ಲಿ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಯಾವಂದ್ರೆ ಸಾಲ್ಮೊನೆಲ್ಲಾ ಟೈಫಿ. ಇದನ್ನ ಬರಿಬೇಕಾದ್ರೆ ಜೀನಸ್ ಆಲ್ವೇಸ್ ಇನ್ ಕ್ಯಾಪಿಟಲ್ ಲೆಟರ್, ಸ್ಪೀಸಿಸ್ ಆಲ್ವೇಸ್ ಇನ್ ಸ್ಮಾಲ್ ಲೆಟರ್. ಸಾಲ್ಮೊನೆಲ್ಲಾ ಟೈಫಿ ಪ್ಯಾಥೋಜನ್ ಆದ ಟೈಫಾಯ್ಡ್ ಗೆ ಸಾಲ್ಮೊನೆಲ್ಲಾ ಟೈಫಿ. ಸೈಟ್ ಆಫ್ ಇನ್ಫೆಕ್ಷನ್ ಯಾವ ರೀತಿಯಲ್ಲಿ ಇನ್ಫೆಕ್ಷನ್ ಮಾಡುತ್ತಪ್ಪ? ಇಟ್ ಇಸ್ ಸೈಟ್ ಆಫ್ ಇನ್ಫೆಕ್ಷನ್ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಅದೇ ತರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಡಿಸೀಸ್ ಯಾವ ತರ ಸ್ಪ್ರೆಡ್ ಆಗುತ್ತಪ್ಪ? ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ ಯಾವ ತರ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಬೈ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಅಂತ ಹೇಳ್ತೀವಿ. ಇದೆಲ್ಲ ಆದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದ್ರೆ ಟೈಫಾಯ್ಡ್ ಬಂದಿರೋರು ಯಾವ ತರ ಸಿಂಪ್ಟಮ್ಸ್ ತೋರಿಸ್ತಾನೆ, ಯಾವ ತರ ರೋಗ ಲಕ್ಷಣವನ್ನ ತೋರಿಸ್ತಾನೆ. ಏನ್ ಹೇಳ್ತಾರೆ? ಸಸ್ಟೈನ್ಡ್ ಫೀವರ್ ಅಂತ ಹೇಳ್ತೀವಿ. ಫೀವರ್ 3 to 4 days ಇರುತ್ತೆ. 39 ಡಿಗ್ರಿ ಟು 40 ಡಿಗ್ರಿ ಟೆಂಪರೇಚರ್ ಅದು ಒಂದು ಬಾಡಿ ಟೆಂಪರೇಚರ್ ಇರುತ್ತೆ. ದಟ್ ಈಸ್ ಹೈ ಫೀವರ್ ಅಂತ ಸಹಿತ ಕರೀತೀವಿ. ನೆಕ್ಸ್ಟ್ ಹೆಡೇಕ್, ತಲೆನೋವು ಇರುತ್ತೆ. ಅಬ್ಡಾಮಿನಲ್ ಪೇನ್ ಇದೆ. ಅಬ್ಡಾಮಿನಲ್ ರೀಜನ್ ಒಳಗೆ ಅಬ್ಡಾಮಿನ್ ಪೇನ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಲಾಸ್ ಆಫ್ ಎಪಟೈಟ್ ಅಂತ ಹೇಳ್ತಿದ್ರೆ ಹೊಟ್ಟೆ ಹಸಿವಾಗಲ್ಲ. ಟೈಫಾಯ್ಡ್ ಬಂದಿರೋರಿಗೆ ಹೊಟ್ಟೆ ಹಸಿವಾಗಲ್ಲ. ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಡಿಫಿಕಲ್ಟಿ ಟು ರಿಮೂವ್ ದಿ ಫೀಕಲ್ ಮ್ಯಾಟರ್ ಅಂತ ಹೇಳೋದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಇವೆಲ್ಲ ಸಿಂಪ್ಟಮ್ಸ್ ತೋರಿಸಿದಾಗ ನಾವೇನಾರ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಇಂಟೆಸ್ಟೈನಲ್ ಪರ್ಕ್ಯುರೇಷನ್ ಆಗುತ್ತೆ ಇನ್ ಸಿವಿಯರ್ ಕೇಸಸ್. ದಟ್ ಲೀಡ್ಸ್ ಟು ಡೆತ್ ಅಂತ ಹೇಳ್ತೀವಿ. ಟೈಫಾಯ್ಡ್ ಬಂದಿದೆ ಅಂತ ನಾವು ಯಾವ ತರ ಡಯಾಗ್ನೈಸ್ ಮಾಡ್ತಾರೆ? ಯಾವ ತರ ಡಯಾಗ್ನೈಸ್ ಮಾಡಿದ್ರೆ ಅಂದ್ರೆ ಎಲ್ಲ ಸಿಂಪ್ಟಮ್ಸ್ ನೋಡಿ ಟೈಫಾಯ್ಡ್ ಅಂತ ಡಯಾಗ್ನೈಸ್ ಮಾಡ್ತಾರೆ. ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎ ಕನ್ಫರ್ಮೇಟಿವ್ ಟೆಸ್ಟ್. ಇಸ್ ಎ ವೈಡಾಲ್ ಟೆಸ್ಟ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ನೀವು ಚೀಟಿಯಲ್ಲಿ ಕೇಳ್ತಾರೆ ವೈಡಾಲ್ ಟೆಸ್ಟ್ ಇಸ್ ಎ ಕನ್ಫರ್ಮೇಟಿವ್ ಟೆಸ್ಟ್ ಆರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಫಿಸಿಯೋಲಾಜಿಕಲ್ ಟೆಸ್ಟ್ ಆರ್ ಮಾರ್ಫಾಲಜಿಕಲ್ ಟೆಸ್ಟ್ ಅಂತ ಕೇಳ್ತಾರೆ. ವಿ ರಿಟರ್ನ್ ಕನ್ಫರ್ಮೇಟಿವ್ ಟೆಸ್ಟ್. ವೈಡಾಲ್ ಟೆಸ್ಟ್ ಇಸ್ ಎ ಕನ್ಫರ್ಮೇಟಿವ್ ಟೆಸ್ಟ್. ಈ ಟೈಫಾಯ್ಡ್ ಏನಂದ್ರೆ ನೆಕ್ಸ್ಟ್ ಮೇರಿ ಮಿಲನ್ ಅಂತ ಹೇಳ್ತಾರೆ. ನಿಕ್ ನೇಮ್ ಮೇರಿ ಮಿಲನ್ ಅಂತ ಕರೀತೀವಿ. ಟೈಫಾಯ್ಡ್ ಮೇರಿ ಅಂತ ಕರೀತೀವಿ. ಯಾಕಪ್ಪ ಟೈಫಾಯ್ಡ್ ಮೇರಿ ಅಂತ ಕರೀತೀವಿ? ಬಿಕಾಸ್ ಶಿ ವಾಸ್ ದಿ ಫಸ್ಟ್ ವೆಕ್ಟರ್. ಶಿ ಇಸ್ ಎ
ಫಸ್ಟ್ ವೆಕ್ಟರ್ ಫಾರ್ ದಿ ಟೈಫಾಯ್ಡ್ ಡಿಸೀಸ್. ಈ ಡಿಸೀಸ್ ಗೆ ಫಸ್ಟ್ ವೆಕ್ಟರ್ ಅವರೇ. His profession is a cook. His profession is a cook. He served food for many years and so he transmitted disease for many years. He is our story about the typhoid. Next we shall move on to the another bacterial disease that is called as pneumonia. Next, pneumonia. Pneumonia. It is also bacterial disease. You ಸಮೇತ rod shaped bacteria. It is also bacterial disease. Pathogen ಯಾವಪ್ಪ? Streptococcus. Streptococci pneumoniae. And Haemophilus influenzae. Next, site of infection. Next, site of infection ಹೇಳ್ತಿರೋದ್ರಲ್ಲಿ alveolar region. Alveolar region ಅಂತ ಹೇಳಿ. Next, mode of transmission. Inhaling droplets. Or aerosols released by infected person. First ಏನಂತಂದ್ರೆ pneumonia ಅಂತ ಹೇಳ್ತೀವಿ. Pneumonia ಏನಂತಂದ್ರೆ it is a bacterial disease. Pneumonia is a bacterial disease. The shape of the bacteria is a rod shaped bacteria ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಪ್ಯಾಥೋಜನ್ ಯಾರಪ್ಪ pneumonia ಕಾಸ್ ಮಾಡುತ್ತೆ? Streptococci pneumoniae. ಇಲ್ಲಿ ಕಾಕೈ ಅಂತ ಸಿಂಗಲ್ ಇದ್ರೆ ಕಾಕೈ ಅಂತ ಹೇಳ್ತೀವಿ, ಗ್ರೂಪ್ ಅಲ್ಲಿ ಇದ್ರೆ ಕಾಕಸ್ ಅಂತ ಹೇಳ್ತೀವಿ. Streptococcus pneumoniae ಅಂತ ಹೇಳ್ತೀವಿ. ಇಲ್ಲಿ ನಾವು Streptococci pneumoniae ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಯಾಕಂದ್ರೆ it is a pathogen. Next, next one is Haemophilus influenzae. Haemophilus influenzae. Next, site of infection alveolar region. Alveolar region ಅಂತ ಹೇಳ್ತೀವಿ. Mode of transmission ಅಂದ್ರೆ inhaling droplets. ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಬ್ಬರಿಗೆ pneumonia ಬಂದಿದೆ ಅಂದ್ರೆ ಅವನು ಕಾಫಿಂಗ್ ಮಾಡಿದಾಗ, ಅವನು ಸ್ನೀಸಿಂಗ್ ಮಾಡಿದಾಗ ಯಾವ್ದನ್ನ ಗ್ಲಾಸ್ ಐಟಮ್ಸ್ ಮೇಲೆ ವೈರಸ್ ಗಳು ಕುತ್ಕೋಬಹುದು, ಯುಟೆನ್ಸಿಲ್ಸ್ ಮೇಲೆ ವೈರಸ್ ಗಳು ಬಂದು ಕುತ್ಕೋಬಹುದು. ಅದು ಕುತ್ಕೊಂಡಾಗ ನಾವೇನ್ ಮಾಡ್ತೀವಿ? ಟಚ್ ಮಾಡ್ತೀವಿ. ಆ ಟಚ್ ಮಾಡಿದಾಗ ನಮ್ಮ ಬಾಡಿ ಒಳಗೆ ವೈರಸ್ ಹೋದ್ರು ಅಂದ್ರೆ ಇಟ್ ಈಸ್ ಆಲ್ಸೋ pneumonia ಫಾರ್ ಮೀ ಅಂತ ಹೇಳ್ತಾರೆ. ನಮಗೂ ಸಹಿತ pneumonia ಬರುತ್ತೆ. ನೆಕ್ಸ್ಟ್, ಏರೋಸೆಲ್ಸ್ ರಿಲೀಸ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್. ಅವನು ಕೆಮ್ಮಿದಾಗ, ಅವನು ಸ್ನೀಸಿಂಗ್ ಇದ್ದಾಗ ಅವನ ವೈರಸ್ ಗಳು ಹೊರಗಡೆ ಬರ್ತಾರೆ. ಅದನ್ನ ನಾವು ಏನ್ ಮಾಡ್ತಂದ್ರೆ ನಮಗೂ ಸಹಿತ ಇದು ಬರುತ್ತೆ. ನೆಕ್ಸ್ಟ್, ಸಿಂಪ್ಟಮ್ಸ್ ವೆರಿ ಇಂಪಾರ್ಟೆಂಟ್. difficulty to breathing. Next, adatra chest pain, adatra fever, adatra headache. ಇಲ್ಲೇನಾಗ್ತದೆ headache ಅಂತ ಹೇಳಿ. ನೆಕ್ಸ್ಟ್ ಇಲ್ಲೇನಾಗ್ತದೆ ಕೆಲವೊಂದ್ಸಲಿ ಡ್ರೈ ಕಾಫ್ ಸಮೇತವರಿಗೆ ತೋರಿಸುತ್ತೆ. What are the symptoms that shows the pneumonia patient? What are the symptoms that shows the pneumonia patient? Difficulty to breathing ಅಂತ ಹೇಳ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮಾಡ್ತೀವಿ difficulty to breathing ಅಂತ ಹೇಳ್ತೀವಿ. ನೆಕ್ಸ್ಟ್, ಚೆಸ್ಟ್ ಪೇನ್. ಇವಾಗ ಏನಾರ pneumonia ಇದ್ರೆ ಏನಾಗುತ್ತೆ? difficulty
ಬ್ರೀತಿಂಗ್ ಅಲ್ಲಿ ಆಕ್ಸಿಜನ್ ಪ್ರಾಪರ್ ಸಪ್ಲೈ ಆಗಲ್ಲ, ಅವಾಗ ಚೆಸ್ಟ್ ಪೇನ್ ಸಮೇತ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫೀವರ್ ಸಮೇತ ಅವರಿಗೆ ಇರುತ್ತೆ, ಹೆಡೇಕ್ ಇರುತ್ತೆ, ಕೆಲವೊಂದ್ಸರಿ ಡ್ರೈ ಕಾಫ್ ಸಮೇತ ತೋರಿಸ್ತೀವಿ. ನೆಕ್ಸ್ಟ್ ಇನ್ ಸಿವಿಯರ್ ಕೇಸಸ್, ವೆರಿ ಇಂಪಾರ್ಟೆಂಟ್, ಇನ್ ಸಿವಿಯರ್ ಕೇಸಸ್ ಫಿಂಗರ್ ನೇಲ್ಸ್, ಇನ್ ಸಿವಿಯರ್ ಕೇಸಸ್ ಫಿಂಗರ್ ನೇಲ್ಸ್ and lips gray color idu, they turn to bluish color. These are the main important symptoms in severe condition. Finger nails idavu matte finger nails matte nama lips ಏನು ಇರ್ತಾವ ಅಂದ್ರೆ ಗ್ರೇ ಕಲರ್ ಇರ್ತಾವ ಕಾಮನ್ ಆಗಿ. ಅವ ಏನಾಗುತ್ತೆ ಅಂದ್ರೆ ಸಿವಿಯರ್ ಕೇಸಸ್ ನಿಮೋನಿಯಾ ಆದಾಗ it turn to bluish color, it turn to bluish color ಆಗುತ್ತೆ. ಏನಕ್ಕಪ್ಪ ಅಂದ್ರೆ alveolar region ಒಳಗೆ ಇದಕ್ಕೆ ಏರ್ ಫ್ಲೂಯಿಡ್ ಸ್ಯಾಕ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಏನಾಗಿದೆ ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್. ಇಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಇಂಪ್ರಾಪರ್ ಟೇಕಿಂಗ್ ಆಫ್ ಆಕ್ಸಿಜನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಲೆವೆಲ್ ಇನ್ ದಿ increases in the carbon dioxide level that leads to bluish color. ಏನಾಗುತ್ತೆ ಬಾಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಎಲ್ಲ ಆಲ್ವೇಲರ್ ಲೆವೆಲ್ ಏನಾಗುತ್ತೆ ಅಂದ್ರೆ ಏರ್ ಫ್ಲೂಯಿಡ್ ಸ್ಯಾಕ್ಸ್ ಅಂತ ಆಗುತ್ತೆ. ಏನಂದ್ರೆ ಒಂದು ಫ್ಲೂಯಿಡ್ ಸೆಕ್ರೇಷನ್ ಆಗಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇಂಟೇಕ್ ಆಫ್ ಆಕ್ಸಿಜನ್ ನಾಟ್ ಪ್ರಾಪರ್ ಆಗಿರಲ್ಲ. ಬಾಡಿ ಒಳಗೆ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನಾಗಲ್ಲ ಇಟ್ ಲೀಡ್ ಟು ಬ್ಲೂಯಿಶ್ ಕಲರ್ ಅಂತ ಹೇಳ್ತಾರೆ. ಕೆಲವೊಂದ್ಸರಿ ಕೇಳ್ತಾರೆ ಸೀಟ್ ಒಳಗೆ ವೈ ಫಿಂಗರ್ ನೇಲ್ಸ್ ಅಂಡ್ ಲಿಪ್ ಗ್ರೇ ಟು ಬ್ಲೂಯಿಶ್ ಕಲರ್ ಇನ್ ಕೇಸ್ ಆಫ್ ನಿಮೋನಿಯಾ. ಅದಕ್ಕೆ ಏನಂದ್ರೆ ಇಂಬ್ಯಾಲೆನ್ಸ್ ಆಫ್ ದಿ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಹೇಳ್ಬೇಕಂದ್ರೆ ದಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಮೋರ್ ಇನ್ ದಿ alveolar region so that blood capillaries cannot be take off oxygen, that is color gray color to bluish color. Next ಏನ್ ಹೇಳ್ತಂದ್ರೆ today class we discussed about the two bacterial disease. First one is a typhoid, that is a pathogen salmonella type. ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ. ನಾವು ಯಾವುದೇ ತರ ಇಲ್ಲಿ ಡಿಸೀಸ್ಗಳನ್ನ ಬರೀಬೇಕಾದ್ರೆ ಒಂದು ಸಿಂಪ್ಟಮ್ಸ್ ವೆರಿ ಇಂಪಾರ್ಟೆಂಟ್. ಈಗ ಟೈಫಾಯ್ಡ್ ಅಂತ ಅಂದ್ರೆ ಸಸ್ಟೈನ್ಡ್ ಫೀವರ್ ಅಂತ ಹೇಳ್ತಿದ್ರೆ 39 ಡಿಗ್ರಿ ಟು 40 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಮೇಂಟೈನ್ ಮಾಡೇ ಮಾಡುತ್ತೆ. ನೆಕ್ಸ್ಟ್ ಅದೇ ತರ ಇನ್ನೊಂದು ಡಿಸೀಸ್ ಅಂದ್ರೆ ನಿಮೋನಿಯಾ ಅಂದ್ರೆ ಇಲ್ಲಿ ಫಿಂಗರ್ ನೇಲ್ಸ್ ಅಂಡ್ ಲಿಪ್ಸ್ ಇರ್ತಾವಲ್ಲ ಗ್ರೇ ಕಲರ್ ಇರ್ತವೆ, ದಟ್ ಟರ್ನ್ ಟು ಬ್ಲೂಯಿಶ್ ಕಲರ್. ಈ ಎರಡು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಬರೀಲೇಬೇಕು. ಎಲ್ಲ ನಾವೆಲ್ಲ ಬರೀತೀವಿ, ಅದರಲ್ಲಿ ಇಂಪಾರ್ಟೆಂಟ್ ಆದ ಸಿಂಪ್ಟಮ್ಸ್ ಮೇ ಬಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ viral infection and viral diseases. We can discuss in next class.